ಪ್ರಪಂಚದಲ್ಲಿ ಎಂತೆಂಥ ವ್ಯಕ್ತಿಗಳು ಸೃಷ್ಟಿ ಆಗ್ಬಿಟ್ರು ಅಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಟ್ರೆಂಡ್ ಆಗಬೇಕು, ನಾನು ಎಲ್ರಿಗೂ ಕೂಡ ಪರಿಚಯ ಆಗಬೇಕು ಅಂತ ಹೇಳಿ ಶೋಕಿಗಳನ್ನ ಮಾಡಕ್ ಹೋಗ್ತಾರೆ. ಇದು ತಿರುಪೆ ಶೋಕಿ, ಒಣ ಶೋಕಿ ಅಂತಾನೂ ಕೂಡ ಕರೀತಾರೆ. ಹೌದು, ನಿಮಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಅನ್ನೋದು ಬಂದಾಗ ತುಂಬಾ ಜನ ಬಿಗ್ ಬಾಸ್ಗೆ ಕನೆಕ್ಟ್ ಆಗ್ಬಿಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕಿಯರವರೆಗೂ ಕೂಡ ಬಿಗ್ ಬಾಸ್ಗೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದ್ದಾರೆ. ಅದರಂತೆ ನಿಮಗೆ ಗೊತ್ತಿರ್ಬೋದು, ಈ ಬಾರಿಯ ಬಿಗ್ ಬಾಸ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಹೆಸರನ್ನ ಮಾಡಿಬಿಡ್ತು. ಅದರೊಳಗೆ ಹೋದಂತಹ ನಮ್ಮ ಗಿಲ್ಲಿ ಅವರಿಗಂತೂ ಫ್ಯಾನ್ಸ್ ಅನ್ನೋರು ಯಾವ ಒಂದು ಹೀರೋಗೂ ಇಲ್ಲ, ಆ ಲೆಕ್ಕಾಚಾರಕ್ಕೆ ಫ್ಯಾನ್ಸ್ಗಳು ಕೂಡ ಉಟ್ಕೊಂಡ್ರು. ಹಾಗೆ ಗಿಲ್ಲಿಯ ಟ್ಯಾಟೋವನ್ನ ಅಂದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವರು ಗಿಲ್ಲಿಯ ಟ್ಯಾಟೋವನ್ನ ಹಾಕಿಸ್ಕೊಂಡು ಕೂಡ ಸಿಕ್ಕಾಪಟ್ಟೆ ಹೆಸರುಗಳನ್ನ ಮಾಡಿಬಿಟ್ರು. ಅವರ ಮುಖಗಳನ್ನ ನೋಡಿರ್ತೀರ. ಅದರಲ್ಲೊಂದು ಮಂಗನ ಮುಖ ಇರುವಂತಹ ಈ ವ್ಯಕ್ತಿ ಒಬ್ಬ ಈಗ ಗಿಲ್ಲಿಯ ವಿರುದ್ಧನೇ ತಿರುಗಿ ಬಿದ್ದಿದ್ದಾನೆ. ಅದು ಕೂಡ ಗಿಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗೆಲ್ಲುವಂತ ಕ್ಯಾಂಡಿಡೇಟ್ ಅಲ್ಲ. ಅವನಿಗೆ ಅವನ ಮುಖವನ್ನು ನೋಡಿದ್ರೆ ಯಾರೂ ಕೂಡ ವೋಟ್ ಹಾಕ್ತಾ ಇರಲಿಲ್ಲ. ನಾವು ಅವನು ಗೆಲ್ಸಿದ್ದು ನಾವು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅವನ ಟ್ಯಾಟೋ ಹಾಕ್ಸ್ಕೊಂಡಿದ್ರಿಂದ ನನ್ನ ಹೆಂಡತಿ ನನಗೆ ಬೈದು ಹೊರಗಡೆ ಹಾಕ್ತಾಳೆ. ನೀನು ಯಾವ ಸೀಮೆ ಗಂಡಸು, ನೀನು ನನ್ನ ಒಂದು ಟ್ಯಾಟೋ ಹಾಕ್ಸ್ಕೊಂಡಿಲ್ಲ, ನನ್ನ ಮಗೊಂದು ಹಾಕ್ಸ್ಕೊಂಡಿಲ್ಲ, ಅದು ಯಾವೊಂದು ಹಾಕಿಸ್ಕೊಂಡು ಬಂದಿದೆಯಲ್ಲ ಅಂತ ಹೇಳಿ ಉಗ್ದು ಓಡಿಸ್ತಿದ್ದಾಳೆ. ಈಗ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ನನ್ನ ಮೀಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ಒಬ್ಬ ಮೂರ್ಖನ ಮಾತನ್ನ ನಾವು ಕೇಳೋದಾದ್ರೆ, ಇವನು ಕುಡ್ದ ಗ್ಯಾನ್ದಲ್ಲಿ ಯಾವುದೋ ಮೋರಿಲಿ ಬಿದ್ದಿದ್ದ ಗ್ಯಾನ್ದಲ್ಲಿ ಯಾವುದೋ ಒಂದು ರೀಲ್ಸ್ಗಳನ್ನ ನೋಡ್ಕೊಂಡು ಯಾವುದೋ ಸುಳ್ಳು ಅಭಿಮಾನ, ದರಿದ್ರ ಒಂದು ಅಭಿಮಾನ ಅಂತ ಅನ್ಕೊಂಡು, ಅಭಿಮಾನ ಅನ್ನೋ ಪದ ತುಂಬಾ ದೊಡ್ಡದು, ಅದಕ್ಕೆ ಒಂದು ಮಸಿ ಬಳಿಯೋ ಕೆಲಸವನ್ನು ಏನು ಮಾಡ್ತಾನೆ. ಈ ಕುಡುಕ ಹೋಗಿ ಯಾವುದೋ ಒಂದು ಕುಡ್ದಿರೋ ಗ್ಯಾನ್ದಲ್ಲಿ ಒಂದು ಟ್ಯಾಟೋನ ಹಾಕ್ಸ್ಕೊ ಬರ್ತಾನೆ. ಇವನು ಆ ಟ್ಯಾಟೋ ಹಾಕ್ಸ್ಕೊಂಡಿದ್ಕೇನೆ ಇವನಿಗೆ ಬಿಗ್ ಬಾಸ್ ಮನೆ ಕರೆದಿದ್ದು ಅನ್ನೋದು ಮರೆತೇ ಹೋಗ್ಬಿಟ್ಟಿದ್ದಾನೆ. ಗಿಲ್ಲಿಗೆ ಸಿಕ್ಕಾಪಟ್ಟೆ ಗಾಂಚಾಲಿ ಅವನ ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ, ಅವ್ನು ಗೆಲ್ಲೋದಕ್ಕೆ ತುಂಬಾ ಹೋರಾಟ ಮಾಡಿದ್ದೀನಿ, ಅಂಥವ್ರನ್ನ ಮೀಟ್ ಮಾಡಕ್ ಬರೋದಿಲ್ಲ, ಅವನಿಗೆ ಅವ್ನ ಬುದ್ಧಿ ತೋರಿಸ್ಬಿಟ್ಟ ಹಾಗೆ ಹೀಗೆ ಅಂತ ಹೇಳ್ತಾನೆ. ಇವನು ಕುಡ್ದಿರೋ ಗ್ಯಾನ್ದಲ್ಲಿ ಯಾವೊಂದೋ ಟ್ಯಾಟೋ ಹಾಕ್ಸ್ಕೊಂಡು ಏನು ಗಿಲ್ಲಿ ಇವನಿಗೆ ಹೇಳ್ಕೊಟ್ಟಿದ್ದಾಗ ಟ್ಯಾಟೋ ಹಾಕ್ಸ್ಕೊಂಬ, ನಾನು ನಿನಗೆ ಮೀಟ್ ಆಗ್ತೀನಿ ಅಂತ ಹೇಳಿ. ಅದರಲ್ಲೂ ಈ ಬಿಸಿಯಲ್ಲೂ ಕೂಡ ಗಿಲ್ಲಿ ಇವನಿಗೆ ಫೋನ್ ಮಾಡಿ ಕೇಳಿದಾಗ ನಾನು ಯಾವುದೋ ದೇವಸ್ಥಾನದಲ್ಲಿ ಇದ್ದೀನಿ, ನಾನು ಇವಾಗ ಮೀಟ್ ಆಗಲ್ಲ ಅಂತ ಅಂದಂತೀವನು. ಆಮೇಲೆ ಇವನಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಬಿಸಿ ಇದ್ರು. ಗಿಲ್ಲಿ ಯಾವ ರೀತಿ ಬಿಸಿ ಇದ್ದಾನೆ ಅಂತ ನಿಮಗೆ ನೋಡ್ತಿದ್ದೀರಾ. ಪೊಲೀಸರಿಗೆ ಕಂಟ್ರೋಲ್ ಸಿಗ್ತಿಲ್ಲ ಅವ್ರ ಅಭಿಮಾನಿಗಳು. ಇನ್ನು ಈ ಸಿಲ್ಲಿ ನನ್ನ ಮಗ ಕುಡ್ಗೆ ಅಂದಲ್ಲಿ ಟ್ಯಾಟೋ ಹಾಕ್ಸ್ಕೊಂಡು ನನಗೆ ಗಿಲ್ಲಿ ಮೀಟ್ ಮಾಡಕ್ ಬರ್ಬೇಕಿತ್ತು, ಅದು ಇದು ಅಂತ ಹೇಳಿ ಪುಂಕ್ತಾವನೆ. ಇವನೇನಾದ್ರೂ ಹೊರಗಡೆ ಹೋದ್ರೆ ಗಿಲ್ಲಿ ಅಭಿಮಾನಿಗಳು ಇವನಿಗೆ ತಕ್ಕ ಶಾಸ್ತಿ ಅಂತೂ ಮಾಡೇ ಮಾಡ್ತಾರೆ. ಮುಂದಿನ ದಿನದಲ್ಲಿ ಇಂತಹ ಒಂದು ದರಿದ್ರ ಅಭಿಮಾನ ಇಟ್ಕೊಂಡು ಬರಬೇಡಿ. ನಿಜವಾದ ಅಭಿಮಾನ ಅನ್ನೋದಿದ್ರೆ ಅವ್ರು ಎಲ್ಲಿದ್ರು ಕೂಡ ಅವ್ರು ನನ್ನ ದೇವರು, ನನ್ನ ಒಂದು ಗುರು ಅಂತಾನೆ ಹೇಳ್ತಾನೆ ಒಬ್ಬ ಅಭಿಮಾನಿ. ಆದ್ರೆ ಇವ್ರ ರೀತಿ ಕಚಡವಾಗಿ ಮಾತಾಡೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವನ ಬಗ್ಗೆ ಎರಡೇ ಸೆಂಟೆನ್ಸ್ ಅನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.